ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್, ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಿಗೆ ಪ್ರಮುಖವಾಗಿ ಕನ್ನಡದ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ, ಹಿಂದೆ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಪ್ರಶ್ನೆ, ಅವ ಹೆಣ್ಣಿಂದ ಕೆಟ್ಟ ಇವ ಮಣ್ಣಿಂದ ಕೆಟ್ಟ, ಯಾರು ಈ ಪುರಾಣ ಪುರುಷರು? ನೋಡಿರಿ, ಈ ಕ್ವಶನ್ ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅವ ಹೆಣ್ಣಿಂದ ಕೆಟ್ಟ ಇವ ಮಣ್ಣಿಂದ ಕೆಟ್ಟ, ಯಾರು ಈ ಪುರಾಣ ಪುರುಷರು? ಆಪ್ಷನ್ ಎ ರಾಮ ಲಕ್ಷ್ಮಣ, ದುಶ್ಯಾಸನ ಮತ್ತು ಕರ್ಣ, ರಾಮ ಮತ್ತು ಲಕ್ಷ್ಮಣ, ರಾವಣ ಮತ್ತು ದುರ್ಯೋಧನ. ಇದಕ್ಕೆ ಸರಿಯಾದ ಉತ್ತರ ರಾವಣ ಮತ್ತು ದುರ್ಯೋಧನ. ನೋಡಿರಿ, ರಾವಣ ಸೀತೆಗೆ ಆಸೆಪಟ್ಟು ತನ್ನ ಸಾಮ್ರಾಜ್ಯವನ್ನೇ ಕೆಡಿಸ್ಕೊಂಡ. ಅದೇ ರೀತಿ ದುರ್ಯೋಧನ ಮಹಾಭಾರತದಲ್ಲಿ ಪಾಂಡವರಿಗೆ, ನೋಡಿರಿ, ದುರ್ಯೋಧನ ಮಹಾಭಾರತದಲ್ಲಿ ಪಾಂಡವರಿಗೆ ಆಸ್ತಿ ಪಾಲನ್ನು ಕೊಡದೆ ತಾನು ಕೂಡ ತನ್ನ ಸಾಮ್ರಾಜ್ಯವನ್ನೇ ನಾಶ ಮಾಡಿಕೊಳ್ತಾನೆ. ಆದ್ದರಿಂದ ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನಂತರ ಎರಡನೇ ಪ್ರಶ್ನೆ, ತತ್ವಪದಕಾರ ಶಿಶುನಾಳ ಶರೀಫರ ಗುರು ಯಾರು? ಇದು ಕೂಡ ಕ್ವಶನ್ ಆಗಿದೆ. ತತ್ವಪದಕಾರ ಶಿಶುನಾಳ ಶರೀಫರ ಗುರು ರಮಾಕಾಂತ ಭಟ್ಟ, ಗೋವಿಂದ ಭಟ್ಟರು, ಫಕೀರೇಶ್ವರರು, ಶಿಶುನಾಳಧೀಶ. ಇದಕ್ಕೆ ಸರಿಯಾದ ಉತ್ತರ ಗೋವಿಂದ ಭಟ್ಟರು. ನೋಡಿರಿ, ಗುರು ಗೋವಿಂದ ಭಟ್ಟರು ಶಿಶುನಾಳ ಶರೀಫರ ಗುರುಗಳಾಗಿರ್ತಾರೆ, ನೆನಪಿರಲಿ. ಅದೇ ರೀತಿ ಕೆಳಗಿನ ಯಾರನ್ನು ತತ್ವಪದಕಾರ ಹರಿಕಾರ ಅಂತ ಕೇಳಿದರೆ, ನೋಡಿರಿ, ತತ್ವಪದದ ಹರಿಕಾರ ಅಂತ ಕೇಳಿದರೆ ಅದು ಶಿಶುನಾಳ ಶರೀಫರು. ಅದೇ ರೀತಿ ಕವಾಲಿಯ ಹರಿಕಾರ ಅಂತ ಕೇಳಿದರೂ ಕೂಡ ಅದು ಕೂಡ ಶಿಶುನಾಳ ಶರೀಫರು, ನೆನಪಿಟ್ಕೊರಿ. ಕವಾಲಿ ಹರಿಕಾರ ಅಂತ ಕೇಳಿದರೆ ಶಿಶುನಾಳ ಶರೀಫರು. ತತ್ವಪದಕಾರ ಹರಿಕಾರ ಅಂತ ಕೇಳಿದ್ರು ಕೂಡ ಶಿಶುನಾಳ ಶರೀಫರು. ಅವರ ಗುರು ಗೋವಿಂದ ಭಟ್ಟರು. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನಂತರ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ 1906, 1912, 1915, 1917. ಇದಕ್ಕೆ ಸರಿಯಾದ ಉತ್ತರ 1915ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ. ನೋಡಿರಿ, ಸರ್ ಎಂ ವಿಶ್ವೇಶ್ವರಯ್ಯ ಇದ್ದಾಗ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗುತ್ತದೆ. ಇದರ ಕೇಂದ್ರ ಕಚೇರಿ ಇಲ್ಲಂತ ಕೇಳಿದರೆ ಇದರ ಕೇಂದ್ರ ಕಚೇರಿ ಬೆಂಗಳೂರು. ನೋಡಿರಿ, ಕೇಂದ್ರ ಕಚೇರಿ ಬೆಂಗಳೂರು, ನೆನಪಿರಲಿ, ಬೆಂಗಳೂರು, ಕೇಂದ್ರ ಕಚೇರಿ ಬೆಂಗಳೂರು. ನಂತರ ಇದರ ಪ್ರಸ್ತುತ ಅಧ್ಯಕ್ಷರಂತ ಕೇಳಿದರೆ ಮಹೇಶ್ ಜೋಶಿ. ನೋಡಿರಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರಂತ ಕೇಳಿದರೆ ಮಹೇಶ್ ಜೋಶಿ, ನೆನಪಿರಲಿ, ಪ್ರಸ್ತುತ ಅಧ್ಯಕ್ಷರು ಮಹೇಶ್ ಜೋಶಿ. ಇದು ಕೂಡ ಕ್ವಶನ್ ಕೇಳ್ತಾನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು ಅಂತ ಕೇಳಿದರೆ ಮಹೇಶ್ ಜೋಶಿ. ನಂತರ ರಾಮಧಾನ್ಯ ಚರಿತೆಯಲ್ಲಿ ಯಾವುದರ ನಡುವೆ ಜಗಳವಾಯಿತು? ಇದು ಕೂಡ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ. ರಾಮಧಾನ್ಯ ಚರಿತೆಯಲ್ಲಿ ಯಾವುದರ ನಡುವೆ ಜಗಳವಾಯಿತು? ನವಣೆ ಮತ್ತು ಗೋಧಿ, ರಾಗಿ ಮತ್ತು ಭತ್ತ, ಜೋಳ ಮತ್ತು ಸಜ್ಜೆ, ಹಸು ಮತ್ತು ಹುಲಿ. ಇದಕ್ಕೆ ಸರಿಯಾದ ಉತ್ತರ ರಾಗಿ ಮತ್ತು ಭತ್ತ. ನೋಡಿರಿ, ರಾಗಿ ಇದೆಯಲ್ಲ, ಇದು ಬಡವರ ಸಂಕೇತವಾಗಿ, ರಾಗಿ ಬಡವರ ಸಂಕೇತವಾದರೆ ಭತ್ತ ಇದೆಯಲ್ಲ, ಭತ್ತ ಅಥವಾ ಅಕ್ಕಿ, ಇದು ಶ್ರೀಮಂತರ ಸಂಕೇತವಾಗಿ ಎರಡರ ನಡುವೆ ಜಗಳ ಆಗುತ್ತೆ. ಅದರಲ್ಲಿ ರಾಗಿಯೇ ಕೊನೆಯಲ್ಲಿ ಗೆಲ್ಲುತ್ತದೆ. ರಾಮಧಾನ್ಯ ಚರಿತೆ ಎಂಬ ಕೃತಿಯನ್ನು ರಚಿಸೋದು ಯಾರಂತ ಕೇಳಿದರೆ ಅದು ಕನಕದಾಸರು. ರಾಮಧಾನ್ಯ ಚರಿತೆ ಕೃತಿಯನ್ನು ರಚಿಸಿದವರು ಕನಕದಾಸರು. ಕನಕದಾಸರ ಬಗ್ಗೆ ತಿಳಿಬೇಕಾದರೆ ಕನಕದಾಸರು 4 ಪ್ರಮುಖ ಕೃತಿಗಳನ್ನು ರಚಿಸ್ತಾರೆ. ಅವುಗಳನ್ನು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದನೇದ್ದು ರಾಮಧಾನ್ಯ ಚರಿತೆ, ಹರಿಭಕ್ತ ಸಾರ, ನಂತರ ಮೋಹನ ತರಂಗಿಣಿ. ಮತ್ತೊಂದು ಕೃತಿ ಅಂದರೆ ನಳಚರಿತೆ. ನಳಚರಿತೆ. ನೋಡಿರಿ, ಈ ನಳಚರಿತ್ರೆಯಲ್ಲಿ ನಳ ಮತ್ತು ದಮಯಂತಿಯರ ಪ್ರೇಮಕತೆ ಇದೆ. ಈ 4 ಕೃತಿಗಳು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಕನಕದಾಸರ ಪ್ರಮುಖ ಕೃತಿಗಳೆಂದರೆ ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ಹರಿಭಕ್ತ ಸಾರ, ನಳಚರಿತೆ. ಈ 4 ಕೃತಿಗಳು ಯಾರಂತ ಕ್ವಶನ್ ಕೇಳಿದರೆ ಅದು ಕನಕದಾಸರದು, ನೆನಪಿರಲಿ. ನಂತರ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧವಾದ ಗ್ರಂಥ ವಡ್ಡಾರಾಧನೆ, ಕವಿರಾಜ್ಯ ಮಾರ್ಗ, ವಿಕ್ರಮಾರ್ಜುನ ವಿಜಯ, ಮುದ್ರಾ ರಾಕ್ಷಸ. ಇದಕ್ಕೆ ಸರಿಯಾದ ಉತ್ತರ ಕವಿರಾಜ್ಯ ಮಾರ್ಗ. ನೋಡಿರಿ, ಶ್ರೀ ವಿಜಯ ರಚಿಸಿದ ಕವಿರಾಜ್ಯ ಮಾರ್ಗ. ನೋಡಿರಿ, ಶ್ರೀ ವಿಜಯದಿಂದ ರಚನೆಯಾದ ಕವಿರಾಜ್ಯ ಮಾರ್ಗ
ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥವಾಗಿದೆ. ಅದೇ ರೀತಿ ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ. ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕೇಳಿದರೆ ಅದು ಒಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಬರೆದವರು ಅಂತ ಕೇಳಿದರೆ ಶಿವಕೋಟಾಚಾರ್ಯರು. ಒಡ್ಡಾರಾಧನೆ ರಚನೆ ಮಾಡಿದವರು ಶಿವಕೋಟಾಚಾರ್ಯರು, ನೆನಪಿರಲಿ. ಅದೇ ರೀತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕರೀತಾರೆ. ವಿಕ್ರಮಾರ್ಜುನ ವಿಜಯ ಅಂತ ಅಂದರೆ ಪಂಪ ಭಾರತ ಅಂದರೂ ಒಂದೇ. ಇದನ್ನು ಬರೆದವರು ಪಂಪ ಮಹಾಕವಿಯ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. ಅದೇ ರೀತಿ ಮುದ್ರಾರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ. ಮುದ್ರಾರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ. ಇದು ಕೂಡ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ, ನೆನಪಿರಲಿ. ನಂತರ ಕನ್ನಡ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ. ಅಂದರೆ ಕನ್ನಡ ವರ್ಣಮಾಲೆ ಯಾವುದರಲ್ಲಿ ವಿವರವಿದೆ ಅಂದರೆ ಯಾವ ಶಾಸನದಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ವಿವರ ಇದೆ ಅಂತ ಕೇಳ್ತಾ ಇದ್ದೇನೆ. ಹಲ್ಮಡಿ ಶಾಸನ, ಜೀನವಲ್ಲಭ ಶಾಸನ, ಕೆರೆಸಂತೆ ಶಾಸನ, ತಾಳಗುಂದ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಕೆರೆಸಂತೆ ಶಾಸನ. ಇದರಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ಉಲ್ಲೇಖ ಐತಿ, ನೆನಪಿರಲಿ. ಈ ಕ್ವಶನ್ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕನ್ನಡ ವರ್ಣಮಾಲೆಯ ವಿವರ ಇರುವ ಶಾಸನ ಅಂತ ಕೇಳಿದರೆ ಕೆರೆಸಂತೆ ಶಾಸನ. ಇದು ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ಕೆ.ಎಸ್. ನರಸಿಂಹಸ್ವಾಮಿಯವರು ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ? ಇದಂತೂ ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಇದು ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಕೆ.ಎಸ್. ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ? ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿಗೆ, ದುಂಡು ಮಲ್ಲಿಗೆ. ಇದಕ್ಕೆ ಸರಿಯಾದ ಉತ್ತರ ದುಂಡು ಮಲ್ಲಿಗೆ. 1995ರಲ್ಲಿ ನೋಡಿರಿ, 1995ರಲ್ಲಿ ದುಂಡು ಮಲ್ಲಿಗೆಗೆ ಕೆ.ಎಸ್. ನರಸಿಂಹಸ್ವಾಮಿ ಅವರಿಗೆ ಪಂಪ ಪ್ರಶಸ್ತಿ ದೊರೆಯುತ್ತದೆ. ಅದೇ ರೀತಿ ಇಲ್ಲೊಂದು ಕ್ವಶನ್ ಇದೆ ನೋಡಿ, ತೆರೆದ ಬಾಗಿಲಿಗೆ 1997ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೋಡಿರಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ತೆರೆದ ಬಾಗಿಲಿಗೆ 1997ರಲ್ಲಿ ದೊರೆತಿದೆ. ಇದು ಕೂಡ ಕ್ವಶನ್ ಕೇಳಬಹುದು, ನೆನಪಿರಲಿ. ಕೆ.ಎಸ್. ನರಸಿಂಹಸ್ವಾಮಿಯವರು ನಾವು ಪ್ರೇಮ ಕವಿ. ನೋಡಿರಿ, ಪ್ರೇಮ ಕವಿ ಅಂತ ಕರೆದರೆ ಅದು ಕೆ.ಎಸ್. ನರಸಿಂಹಸ್ವಾಮಿ. ಪ್ರೇಮ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದರೆ ಅದು ಕೆ.ಎಸ್. ನರಸಿಂಹಸ್ವಾಮಿ, ನೆನಪಿರಲಿ. ನಂತರ ಹಂಪಿಯ ಹರೀಶ್ವರನು ವರಸೂತನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ. ಹಂಪಿಯ ಹರೇಶ್ವರನ ವರಸೂತನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ ಅಂದರೆ ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಮುದ್ದಣ್ಣ. ಇದಕ್ಕೆ ಸರಿಯಾದ ಉತ್ತರ ಹರಿಹರನು ಹಂಪಿಯ ಹರೇಶ್ವರನ ವರಸೂತನೆಂದು ತನ್ನನ್ನು ಗುರುತಿಸಿಕೊಂಡಿದ್ದಾನೆ. ಅದೇ ರೀತಿ ನಾವು ಹರಿಹರನನ್ನು ರಗಳೆ ಕವಿ ಎಂದು ಕರಿತೇವೆ, ನೆನಪಿರಲಿ. ರಗಳೆ ಪಿತಾಮಹ ಅಂತ ಕರೆದರೆ ಅದು ಹರಿಹರ. ಅದೇ ರೀತಿ ರಾಘವಾಂಕ ನಾವು ಷಟ್ಪದಿ ಬ್ರಹ್ಮ. ರಾಘವಾಂಕ ನಾವೇನು ಕರಿತೀವಿ? ಷಟ್ಪದಿ ಬ್ರಹ್ಮ ಅಂತ ಕರೆದರೆ ಅದು ರಾಘವಾಂಕ. ಅದೇ ರೀತಿ ಕುಮಾರವ್ಯಾಸ ನಾವು ಕರಿತೀವಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆದರೆ ಅದು ಕುಮಾರವ್ಯಾಸ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ. ಅದೇ ರೀತಿ ಮುದ್ದಣ್ಣ ಹೊಸಗನ್ನಡದ ಮುಂಗೋಳಿ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದರೆ ಅದು ಮುದ್ದಣ್ಣ. ಹೊಸಗನ್ನಡದ ಮುಂಗೋಳಿ, ನೆನಪಿರಲಿ. ಹೊಸಗನ್ನಡದ ಮುಂಗೋಳಿ ಮುದ್ದಣ್ಣ. ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ. ನಂತರ ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ ರನ್ನ, ಪಂಪ, ಕುಮಾರವ್ಯಾಸ, ನಾಗಚಂದ್ರ. ಇದಕ್ಕೆ ಸರಿಯಾದ ಉತ್ತರ ನಾಗಚಂದ್ರನು ತನ್ನನ್ನು ಅಭಿನವ ಪಂಪ. ನೋಡ್ರಿ, ಅಭಿನವ ಪಂಪ ಅಂತ ಕರೆದುಕೊಂಡ ಕವಿ ಅಂತ ಕೇಳಿದರೆ ಅದು ನಾಗಚಂದ್ರನ 2 ಕೃತಿಗಳು ಇಂಪಾರ್ಟೆಂಟ್. ಅವು ಕೃತಿಗಳು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದು ನಾಗಚಂದ್ರ ಕೃತಿ ಅಂದರೆ ಒಂದು ಮಲ್ಲಿನಾಥ ಪುರಾಣ. ನೋಡ್ರಿ, ಮಲ್ಲಿನಾಥ ಪುರಾಣ ಇದು ಕೂಡ ನಾಗಚಂದ್ರದ್ದು ಹೌದು, ಮಲ್ಲಿನಾಥ ಪುರಾಣ ಆಗಲಿ. ನಂತರ ಇನ್ನೊಂದು ಕೃತಿ ಅಂದರೆ ರಾಮಚರಿತ ಅಥವಾ ರಾಮಚಂದ್ರ ಪುರಾಣ, ಮಲ್ಲಿನಾಥ ಪುರಾಣ 2 ಕೃತಿಗಳು ನಾಗಚಂದ್ರನಿಗೆ ಸಂಬಂಧಿಸಿದೆ. ಇದು ಕೂಡ ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನಂತರ ಅಶ್ವತ್ಥಾಮನ ಇದು ಡ್ಯಾಶ್ ನಾಟಕ ಅಂದರೆ ಸಾಮಾಜಿಕ, ಚಾರಿತ್ರಿಕ, ದುರಂತ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ದುರಂತ. ನೋಡ್ರಿ, ಅಶ್ವತ್ಥಾಮನ ಎಂಥ ನಾಟಕ ಅಂತ ಕ್ವಶನ್ ಕೇಳಿದರೆ ಅದೊಂದು ದುರಂತ ನಾಟಕ, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಅಶ್ವತ್ಥಾಮನ ಇದು ಒಂದು ದುರಂತ ನಾಟಕ. ನಂತರ ಕುಮಾರವ್ಯಾಸನ ಕೃತಿ ಯಾವುದು?
ನೋಡಿರಿ, ಕುಮಾರವ್ಯಾಸನ ಕೃತಿ ಯಾವುದಂತ ಕ್ವಶನ್ ಕೇಳ್ತಿದ್ದಾನೆ. ಜೈಮಿನಿ ಭಾರತ, ತೊರವೆ ರಾಮಾಯಣ, ಕರ್ನಾಟಕ ಭಾರತ ಕಥಾಮಂಜರಿ, ಶ್ರೀರಾಮಾಯಣ ದರ್ಶನಂ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಭಾರತ ಕಥಾಮಂಜರಿ. ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸನ ಪ್ರಮುಖ ಕೃತಿಯಾಗಿದೆ. ಅದೇ ರೀತಿ ಜೈಮಿನಿ ಭಾರತ ಯಾರ್ದಂತ ಕೇಳಿದರೆ ಅದು ಲಕ್ಷ್ಮೀಶ. ನೋಡಿರಿ, ಜೈಮಿನಿ ಭಾರತ ಯಾರ್ದಂತ ಕೇಳಿದರೆ ಅದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ. ಅದೇ ರೀತಿ ತೊರವೆ ರಾಮಾಯಣ, ತೊರವೆ ರಾಮಾಯಣ ಯಾರ್ದಂತ ಕೇಳಿದರೆ ಇದು ಕುಮಾರ ವಾಲ್ಮೀಕಿದು. ಕುಮಾರ ವಾಲ್ಮೀಕಿದು ತೊರವೆ ರಾಮಾಯಣ, ಕುಮಾರ ವಾಲ್ಮೀಕಿ, ನೆನಪಿರಲಿ. ಅದೇ ರೀತಿ ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವ್ರದ್ದು, ನೆನಪಿರಲಿ. ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವರ ಪ್ರಮುಖ ಒಂದು ಕೃತಿಯಾಗಿದೆ. ಇಷ್ಟೆಲ್ಲ ವಿಚಾರಗಳು ತಿಳಿದಿರಲೇಬೇಕು. ನಂತರ ಬದುಕು ಬದಲಿಸಬಹುದು, ಇದು ಯಾರ ಕೃತಿ? ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಇದನ್ನು. ಬದುಕು ಬದಲಿಸಬಹುದು, ಇದು ಯಾರ ಕೃತಿ? ವೈದೇಹಿ, ನೇಮಿಚಂದ್ರ, ಮಾಲತಿ ಪಟ್ಟಣಶೆಟ್ಟಿ, ಜೆ ಶಿವರುದ್ರಪ್ಪ. ಇದಕ್ಕೆ ಸರಿಯಾದ ಉತ್ತರ ನೇಮಿಚಂದ್ರ ಅವ್ರದ್ದು. ನೇಮಿಚಂದ್ರ ಅವ್ರದ್ದು ಬದುಕು ಬದಲಿಸಬಹುದು. ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಬದುಕು ಬದಲಿಸುವುದು ಯಾರ ಕೃತಿ ಅಂತ ಕೇಳಿದರೆ ಅದು ನೇಮಿಚಂದ್ರ. ನಂತರ ಕರ್ನಾಟಕದ ಶಿವಕಾಶಿ ಎಂದೇ ಪಡೆದ ಊರು. ಕರ್ನಾಟಕದ ಶಿವಕಾಶಿ ಎಂದೇ ಪ್ರಸಿದ್ಧ ಪಡೆದ ಊರು ಅಂತ ಕೇಳ್ತಿದ್ದಾನೆ. ಧರ್ಮಸ್ಥಳ, ತುಮಕೂರು, ಧಾರವಾಡ, ಗದಗ್. ಇದಕ್ಕೆ ಸರಿಯಾದ ಉತ್ತರ ಗದಗನ್ನು ನಾವು ಕರ್ನಾಟಕದ ಶಿವಕಾಶಿ ಅಥವಾ ಮುದ್ರಣ ನಗರ ಅಂತ ಯಾವುದನ್ನು ಕರೀತಾರೆ ಅಂತ ಕ್ವಶನ್ ಕೇಳಿದರೆ ಅದು ಕೂಡ ಗದಗ. ಮುದ್ರಣ ನಗರ ಆಗಲಿ, ಕರ್ನಾಟಕದ ಶಿವಕಾಶಿ ಅಂತ ಕೇಳಿದ್ರು ಕೂಡ ಅದು ಗದಗ. ಅದೇ ರೀತಿ ಧಾರವಾಡ ನಾವು ವಿದ್ಯಾಕಾಶಿ ಅಥವಾ ಸಹಕಾರಿ ಸಂಘಗಳ ತೊಟ್ಟಿಲು. ಧಾರವಾಡ ನಾವು ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರೆದರೆ ಅದು ಕೂಡ ಧಾರವಾಡ, ನೆನಪಿರಲಿ. ನಂತರ ಸಂಚಿ ಹೊನ್ನಮ್ಮ ರಚಿಸಿದ ಹದಿಬದೆಯ ಧರ್ಮ ಎಂಥ ಕಾವ್ಯ? ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಸಂಚಿ ಹೊನ್ನಮ್ಮ ರಚಿಸಿದ ಹದಿಬದೆಯ ಧರ್ಮ ಎಂಥ ಕಾವ್ಯ ಅಂತ ಕೇಳಿದರೆ ಷಟ್ಪದಿ ಕಾವ್ಯ, ಶೃಂಗಾರ ಕಾವ್ಯ, ಚಂಪು ಕಾವ್ಯ, ಸಾಂಗತ್ಯ ಕಾವ್ಯ. ಇದಕ್ಕೆ ಸರಿಯಾದ ಉತ್ತರ ಸಾಂಗತ್ಯ ಕಾವ್ಯ. ನೋಡಿರಿ, ಸಂಚಿ ಹೊನ್ನಮ್ಮ ರಚಿಸಿದ ಹದಿಬದೆಯ ಧರ್ಮ ಎಂಥ ಕಾವ್ಯ ಅಂತ ಕೇಳಿದರೆ ಅದು ಸಾಂಗತ್ಯ ಕಾವ್ಯ. ಅದೇ ರೀತಿ ಸಂಚಿ ಹೊನ್ನಮ್ಮಗೆ ಒಂದು ಬಿರುದಿರ್ತೈತೆ, ಸರಸ ಸಾಹಿತ್ಯದ ಅಧಿದೇವತೆ. ನೋಡಿರಿ, ಸರಸ ಸಾಹಿತ್ಯದ ಅಧಿದೇವತೆ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಅದು ಸಂಚಿ ಹೊನ್ನಮ್ಮ. ಸರಸ ಸಾಹಿತ್ಯದ ಅಧಿದೇವತೆ ಸಂಚಿ ಹೊನ್ನಮ್ಮ, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ. ನಂತರ ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿ ಒಳಗೆ. ಡ್ಯಾಶ್ ಕವಿಯ ಸಾಲುದ ಕಾವ್ಯ. ಅಂದರೆ ಯಾವ ಕವಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿ ಒಳಗೆ ಎಂದು ರಚಿಸಿದ್ದಾರೆ ಅಂತ ಕೇಳ್ತಿದ್ದಾನೆ. ಬರಗೂರು ರಾಮಚಂದ್ರಪ್ಪ, ಕುವೆಂಪು, ಜೆ ಶಿವರುದ್ರಪ್ಪ, ಚಂದ್ರಶೇಖರ್ ಕಂಬಾರ್. ಇದಕ್ಕೆ ಸರಿಯಾದ ಉತ್ತರ ಜೆ ಶಿವರುದ್ರಪ್ಪ. ನೋಡಿರಿ, ಜೆ ಶಿವರುದ್ರಪ್ಪ ಅವ್ರದ್ದು ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣಿನ ಗುಡಿ ಒಳಗೆ. ಈ ಸಾಲು ಭಾಳ ಇಂಪಾರ್ಟೆಂಟ್ ಇದೆ, ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ. ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ಕುರುಳು ಕಾಂಚನ ಕುಣಿಯುತ್ತಲೇ ಇತ್ತು. ಈ ಪದ್ಯದ ಸಾಲನ್ನು ಬರೆದ ಕವಿ ಅಂತ ಕ್ವಶನ್ ಕೇಳ್ತಿದ್ದಾನೆ. ಡಿ ಎಸ್ ಕರ್ಕಿ, ಚನ್ನವೀರ ಕಣವಿ, ದ ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ್. ಇದಕ್ಕೆ ಸರಿಯಾದ ಉತ್ತರ ದ ರಾ ಬೇಂದ್ರೆ. ದ ರಾ ಬೇಂದ್ರೆ ಅವರು ಕುರುಡು ಕಾಂಚನ ಕುಣಿಯುತ್ತಲೇ ಇತ್ತು ಎಂಬ ಪದ್ಯವನ್ನು ರಚಿಸ್ತಾರೆ. ಅದೇ ರೀತಿ ಡಿ ಎಸ್ ಕರ್ಕಿ ಅವ್ರದ್ದು ಇಂಪಾರ್ಟೆಂಟ್ ಪದ್ಯ ಇದೆ, ಅದು ಯಾವುದಂದರೆ ಹಚ್ಚೇವು ಕನ್ನಡದ ದೀಪ. ನೋಡಿರಿ, ಹಚ್ಚೇವು ಕನ್ನಡದ ದೀಪ ಎಂಬ ಪದ್ಯವನ್ನು ಬರೆದ ಕವಿಯರು ಅಂತ ಕೇಳಿದರೆ ಅದು ಡಿ ಎಸ್ ಕರ್ಕಿ. ಹಚ್ಚೇವು ಕನ್ನಡದ ದೀಪ, ಡಿ ಎಸ್ ಕರ್ಕಿ, ನೆನಪಿರಲಿ. ನಂತರ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ, ಅಶ್ವತ್ಥಾಮ ನಾಟಕ, ಇಂದಿರಾಬಾಯಿ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಮಿತ್ರವಿಂದ ಗೋವಿಂದ. ನೋಡಿರಿ, ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕ. ಇದನ್ನು ರಚಿಸಿದವರು ಏನಂತ ಕೇಳಿದರೆ ಸಿಂಗರಾಯರು ಕನ್ನಡದ ಮೊಟ್ಟ ಮೊದಲ ನಾಟಕ ಆದ ಮಿತ್ರವಿಂದ ಗೋವಿಂದವನ್ನು ರಚನೆ ಮಾಡ್ತಾರೆ. ಅದೇ ರೀತಿ ಇಲ್ಲಿದೆ ನೋಡಿ, ಇಂದಿರಾಬಾಯಿಯನ್ನು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಅಂತ ಕ್ವಶನ್ ಕೇಳಿದರೆ ಅದು ಇಂದಿರಾಬಾಯಿ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ, ನೆನಪಿರಲಿ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ. ನಂತರ ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸಂಗೀತ ಪಿತಾಮಹ. ಇದನ್ನಂತೂ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. PC, PSI, ಗ್ರೂಪ್ ಸಿ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಕರ್ನಾಟಕ ಸಂಗೀತ ಪಿತಾಮಹ ಕನಕದಾಸರು, ಗೋವಿಂದ ಪೈ, ಪುರಂದರದಾಸರು, ಪಂಪ. ಇದಕ್ಕೆ ಸರಿಯಾದ ಉತ್ತರ ಪುರಂದರದಾಸರು ನಾವು ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರಿತೀವಿ, ನೆನಪಿರಲಿ. ಸಂಗೀತದ ಪಿತಾಮಹ ಕನಕದಾಸರು,
ಪುರಂದಾಸರು ಅಂತ ಕೇಳಿದರೆ ಅದು ಪುರಂದಾಸರು. ಅದೇ ರೀತಿ ನೋಡ್ರಿ ಇಲ್ಲೇ ಪುರಂದಾಸರು ಮತ್ತು ಕನಕದಾಸರು ನಾವು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು. ನೋಡ್ರಿ, ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಯಾರಂತ ಕರೀತಾರೆ ಅಂತ ಕೇಳಿದರೆ ಅದು ಕನಕದಾಸರು ಮತ್ತು ಪುರಂದಾಸರನ್ನು. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಕನಕದಾಸರು ಮತ್ತು ಪುರಂದಾಸರು, ನೆನಪಿರಲಿ. ನಂತರ ಕರ್ನಾಟಕ ಕಾದಂಬರಿ ಬರೆದವರು ಚಾಮರಸ, 1ನೇ ನಾಗವರ್ಮ, ನಾಗಚಂದ್ರ, ನಯಸೇನ. ಇದಕ್ಕೆ ಸರಿಯಾದ ಉತ್ತರ 1ನೇ ನಾಗವರ್ಮ. 1ನೇ ನಾಗವರ್ಮ ಕರ್ನಾಟಕ ಕಾದಂಬರಿ ಎಂಬ ಪುಸ್ತಕವನ್ನು ಬರೆಯುತ್ತಾರೆ. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕರ್ನಾಟಕ ಕಾದಂಬರಿ 1ನೇ ನಾಗವರ್ಮ. ಅದೇ ರೀತಿ ಚಾಮರಸ ಕವಿಯ ಪ್ರಭುಲಿಂಗ ಲೀಲೆ ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಪ್ರಭುಲಿಂಗ ಲೀಲೆ ಚಾಮರಸ ಕವಿಯ ಒಂದು ಪ್ರಮುಖವಾದ ನಾಟಕವಾಗಿದೆ ಅಥವಾ ಕೃತಿಯಾಗಿದೆ. ಅದೇ ರೀತಿ ನಾಗಚಂದ್ರನ ಹೇಳಿನಾಗಲೇ ಮಲ್ಲಿನಾಥ ಪುರಾಣ ಆಗಲಿ, ರಾಮಚಂದ್ರ ಪುರಾಣ, ನಾಗಚಂದ್ರಂದು ಮಲ್ಲಿನಾಥ ಪುರಾಣ ಅಥವಾ ರಾಮಚಂದ್ರ ಪುರಾಣ, ನೆನಪಿರಲಿ. ಅದೇ ರೀತಿ ನಯಸೇನನ ಧರ್ಮಾಮೃತ ನೆನಪಿರಲಿ. ಇದು ಕ್ವಶನ್ ಆಗಿದೆ. ಧರ್ಮಾಮೃತ ನಯಸೇನ ಕವಿಯ. ನಂತರ ಕನ್ನಡದ ಕಣ್ವ BM ಶ್ರೀಕಂಠಯ್ಯ, ಕುವೆಂಪು, KS ನರಸಿಂಹಸ್ವಾಮಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇದಕ್ಕೆ ಸರಿಯಾದ ಉತ್ತರ BM ಶ್ರೀಕಂಠಯ್ಯರು ನಾವು ಕನ್ನಡದ ಕಣ್ವ ಅಂತ ಕರಿತೀವಿ. ಕನ್ನಡದ ಕಣ್ವ BM ಶ್ರೀಕಂಠಯ್ಯ. ಅದೇ ರೀತಿ ಕುವೆಂಪು ನಾವು ಕನ್ನಡದ ವುಡ್ಸ್ವರ್ತ್ ಕುವೆಂಪು. ಅದೇ ರೀತಿ ಪ್ರೇಮಕವಿ KS ನರಸಿಂಹಸ್ವಾಮಿ. ಅದೇ ರೀತಿ ನಡೆದಾಡುವ ವಿಶ್ವಕೋಶ ಅಂತ ಕರೆದರೆ ಅದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನು ಕನ್ನಡದಾಡುವ ವಿಶ್ವಕೋಶ ಅಂತ ಕರಿತೀವಿ, ನೆನಪಿರಲಿ. ಇಷ್ಟೆಲ್ಲ ವಿಚಾರಗಳನ್ನು ಕನ್ನಡದ ಬಗ್ಗೆ ಪ್ರಮುಖವಾಗಿ ತಿಳಿದಿರಲೇಬೇಕು. ಯಾಕಂದರೆ 35 ಮಾರ್ಕ್ಸ್ PDO ಎಕ್ಸಾಮಲ್ಲಿ, 35 ಮಾರ್ಕ್ಸ್ ವಿಲೇಜ್ ಅಂಕುಟ್ ಎಕ್ಸಾಮಲ್ಲಿ, ಗ್ರೂಪ್ಸ್ ಎಕ್ಸಾಮಲ್ಲಿ 35 ಮಾರ್ಕ್ಸ್ ಕನ್ನಡದಲ್ಲಿ ಕೇಳ್ತಾನೆ. ಆದ್ದರಿಂದ ಇಷ್ಟೆಲ್ಲ ಮಾಹಿತಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿ ಎಲ್ಲ ನೋಡಿ. ಮತ್ತು ನಿಮಗೆ ಯಾವುದಾದ್ರು ತರಗತಿ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಹಿಂದಿನ ತರಗತಿಗಳನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ನಿಮಗೆ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುತ್ತದೆ. ಮತ್ತು ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.